ಉಪಸಮರದ ಕಾವಿನ ನಡುವೆ ಯತ್ನಾಳ್ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅದೇನಪ್ಪ ಅಂಥ ಬಾಂಬ್ ಸಿಡಿಸಿದ್ದಾರೆ ಅಂತಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಬಾಂಬ್ ಸಿಡಿಸಿದ್ದಾರೆ. ಬೋಗಸ್ ಟ್ಯೂಷನ್ ಅನ್ನ ನಡೆಸ್ತಾ ಇದ್ದಾರಾ ಶಾಸಕ ಪ್ರದೀಪ್ ಈಶ್ವರ್ ಅವರು? ವೈರಲ್ ಸ್ಟಾರ್ ವಿರುದ್ಧ ಫೀಲ್ಡ್ಗಿಳಿದ ಫೈರ್ ಬ್ರ್ಯಾಂಡ್ ನಾಯಕ ಪ್ರದೀಪ್ ಈಶ್ವರ್ ನಡೆಸ್ತಾ ಇರುವ ಟ್ಯೂಷನ್ ಬೋಗಸ್ ಹಾಗಾದ್ರೆ? 108 ಅನುಮಾನವನ್ನ ಹುಟ್ಟು ಹಾಕಿದ ಯತ್ನಾಳ್ ಅವರ ಈ ಒಂದು ಮಾತು ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ರು ಯತ್ನಾಳ್? ಪ್ರದೀಪ್ ಈಶ್ವರ್ ವೈರಲ್ ಹಿಂದಿದ್ಯಾ ಬೋಗಸ್ ಸ್ಟ್ರಾಟಜಿ ಹಾಗಾದ್ರೆ? ಆರೋಪಕ್ಕೆ ಪ್ರದೀಪ್ ಈಶ್ವರ್ ಕೊಡ್ತಾರ ದಾಖಲೆ ಸಹಿತ ಉತ್ತರ? ಉಪಸಮರದ ಕಾವಿನ ನಡುವೆ ಈಗ ಯತ್ನಾಳ್ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಬೋಗಸ್ ಟ್ಯೂಷನ್ ನಡೆಸ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಲ್ಲಿ ಧರ್ಮಸಭೆ ಐತಲ್ಲ, ಅದ್ರ ಸಲಕ್ಕೆ ಬಂದ್ವಿ. ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅವರು ಮೇಲೆ ಆರೋಪ ಮಾಡಿದ್ರು ವಿಜಯಪುರದ ಕೋತಿ ಅಂತ ಕರೆದಿರುವಂಥ ಸರ್. ನೋಡ್ರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಕತ್ತೀರಿ. ನಿಮ್ಗೇನಾಗೈತಿ, ಒಂದೇನೋ ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಇಲ್ಲ ಅಲ್ಲಿ ಧರ್ಮಸಭೆ ಐತಲ್ಲ, ಅದ್ರ ಸಲಕ್ಕೆ ಬಂದ್ವಿ. ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅವರು ಮೇಲೆ ಆರೋಪ ಮಾಡಿದ್ರು ವಿಜಯಪುರದ ಕೋತಿ ಅಂತ ಕರೆದಿರುವಂಥ ಸರ್. ನೋಡ್ರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಕತ್ತೀರಿ. ನಿಮ್ಗೇನಾಗೈತಿ, ಈಗ ರಾಜ್ಯದಲ್ಲಿ ಈ ಒಂದು ಉಪಸಮರದ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನಮ್ಮ ಈ ಒಂದು ಉಪಸಮರದಲ್ಲಿ ನಮ್ಮ ಪಕ್ಷದವ್ರು ಗೆಲ್ಲಬೇಕು ಅಂತ ಭರ್ಜರಿಯಾಗಿ ಒಂದ್ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಯತ್ನಾಳ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನೀವು ಕೂಡ ಕೇಳಿಸ್ಕೊಂಡ್ರಿ ಏನ್ ಮಾತನಾಡ್ತಾ ಇದ್ರು ಅಂತ. ಇನ್ನು ಬೋಗಸ್ ಟ್ಯೂಷನ್ ಅನ್ನ ನಡೆಸ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾದ್ರೆ ಈಗ ಏನ್ ಪ್ರದೀಪ್ ಈಶ್ವರ್ ಅವರು ಪ್ರತಿ ಬಾರಿ ನಾವು ಟ್ಯೂಷನ್ ಮಾಡ್ತೀನಿ, ಅಷ್ಟು ಮಕ್ಕಳು ಪಾಸ್ಔಟ್ ಆದ್ರು ಅಂತ ಹೇಳ್ತಾ ಇರ್ತಾರಲ್ಲ, ಅದೆಲ್ಲವೂ ಕೂಡ ಸುಳ್ಳ ಹಾಗಾದ್ರೆ? ಈ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಒಂದು ಪ್ರಶ್ನೆಗೆ ಈಗ ಪ್ರದೀಪ್ ಈಶ್ವರ್ ಅವರೇ ದಾಖಲೆ ಸಹಿತ ಉತ್ತರವನ್ನ ನೀಡಬೇಕಾಗತ್ತೆ. ಅಥವಾ ಯತ್ನಾಳ್ ಅವರು ಈ ರೀತಿಯಾಗಿ ಆರೋಪವನ್ನ ಮಾಡ್ತಾರೆ ಅಂತಂದ್ರೆ ಪ್ರದೀಪ್ ಈಶ್ವರ್ ಅವರು ನಡೆಸ್ತಾ ಇರುವಂತಹ ಒಂದು ಟ್ಯೂಷನ್ ಅಕಾಡೆಮಿ ಏನಿದೆ ಅದರ ವಿರುದ್ಧವಾಗಿ ಏನಾದ್ರೂ ಡಾಕ್ಯುಮೆಂಟ್ಸ್ ಇದೆಯಾ? ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಒಬ್ಬರ ವಿರುದ್ಧವಾಗಿ ಸುಮ್ಮನೆ ಯಾವುದೇ ರೀತಿಯ ಆರೋಪಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಆರೋಪ ಮಾಡ್ತಾರೆ ಅಥವಾ ಅವರ ವಿರುದ್ಧವಾಗಿ ಗುಡುಕ್ತಾರೆ ಅಂತಂದ್ರೆ ಏನಾದ್ರೂ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ. ಹಾಗಾಗಿ ಏನಾದ್ರು ಡಾಕ್ಯುಮೆಂಟ್ಸ್ ಅನ್ನ ಈಗ ಯತ್ನಾಳ್ ಅವರ ಬಳಿ ಇಟ್ಕೊಂಡಿದ್ದಾರಾ ಅಥವಾ ಪ್ರದೀಪ್ ಈಶ್ವರ್ ಅವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಅದು ಕೂಡ ದಾಖಲೆ ಸಮೇತ. ಈಗ ಬಾಯಲ್ಲಿ ಇಲ್ಲ, ನಾನು ಯಾವುದೇ ರೀತಿಯ ಒಂದು ಬೋಗಸ್ ಟ್ಯೂಷನ್ ಕ್ಲಾಸ್ ಅನ್ನ ನಡೆಸೋದಿಲ್ಲ ಅಂತ ಹೇಳೋದಕ್ಕಿಂತ ಯಾವ ರೀತಿ ಒಂದು ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ದಾಖಲೆ ಸಹಿತ ಅವರು ಉತ್ತರವನ್ನ ಕೊಡಬೇಕಾಗತ್ತೆ. ಯತ್ನಾಳ್ ಅವರ ಮಾತಿನಿಂದ ಈಗ 108 ಅನುಮಾನಗಳು ಹುಟ್ಕೊಂಡಿದೆ ಈ ಒಂದು ಟ್ಯೂಷನ್ ಕ್ಲಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲ ಅಲ್ಲಿ ಧರ್ಮಸಭೆ ಐತಲ್ಲ, ಅದ್ರ ಸಲಕ್ಕೆ ಬಂದ್ವಿ. ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅವರು ಮೇಲೆ ಆರೋಪ ಮಾಡಿದ್ರು ವಿಜಯಪುರದ ಕೋತಿ ಅಂತ ಕರೆದಿರುವಂಥ ಸರ್. ನೋಡ್ರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಈ ಕುರಿತು ಮಾತನಾಡಲಿಕ್ಕೆ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಈಶ್ವರ್ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ಯತ್ನಾಳ್ ಅವರು ಮಾತನಾಡಿರೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ನಿಮ್ಮ ವಿರುದ್ಧವಾಗಿ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ, ನಿಮ್ಮ ಗಮನಕ್ಕೆ ಬಂದಿದ್ಯಾ? ಹಾ ಮೇಡಮ್, ನೋಡಿದ್ದೀನಿ. ಸರ್, ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ? ಈಗ ಯತ್ನಾಳ್ ಸಾಹೇಬರಿಗೆ ನಾನು ಐಡಿಯಾಲಜಿಕಲಿ ಫೈಟ್ ಪದೇ ಪದೇ ಕರೀತಾ ಇದ್ದೀನಿ. ಅವರು ಇಸ್ಲಾಂ ಧರ್ಮವನ್ನ ಅವಹೇಳನವಾಗಿ ಮಾತಾಡ್ತಾರೆ, ಯಡಿಯೂರಪ್ಪ ಅವ್ರನ್ನ ಮಾತಾಡ್ತಾರೆ, ವಿಜಯೇಂದ್ರ ಅವ್ರನ್ನ ಮಾತಾಡ್ತಾರೆ, ಬಾಯಿಗೆ ಬಂದಿದ್ದು ಮಾತಾಡ್ತಾರೆ, ಲಂಗು ಲಗಾಮಿದ್ದೆ ಮಾತಾಡ್ತಾರೆ. ನಾನು ಅವ್ರು ಕೇಳ್ತಾ ಇರೋದೇನೋ, ಬೈ ಎಲೆಕ್ಷನ್ ಅಖಾಡದಲ್ಲಿ ಇದ್ರ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಯ್ತು. ನಾನು ಕೇಳಿದ್ದೆ, ಅವ್ರು ಅದಕ್ಕೆ ರಿಪ್ಲೈ ಕೊಡಿ ಅಂದ್ರೆ ಅವ್ರೇನೋ ವರ್ಷನ್ ಅಲ್ಲಿ ಮಾತಾಡಿದ್ರೆ, ನಾನು ಯತ್ನಾಳ್ ಸಾಹೇಬ್ರನ್ನ ಪೊಲಿಟಿಕಲಿ ಬಹಿರಂಗ ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀನಿ. ಅವ್ರ ಕೊಡುಗೆ ಏನು, ಅವ್ರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ರಾಜಕಾರಣಕ್ಕೆ ಬಂದ್ಮೇಲೆ, ಮತ್ತೆ ಯಾಕೆ ಇಸ್ಲಾಂ ಧರ್ಮನ ಇಷ್ಟು ವಿರೋಧಿಸ್ತಾರೆ? ಇದು ಪೊಲಿಟಿಷಿಯನ್, ಅವರು MLA ಇದ್ದಾರೆ, ನಾನು MLA ಇದ್ದೀನಿ, ಪಾಲಿಟಿಕ್ಸ್ ಅಲ್ಲಿ ಇದ್ದಾಗ ಇಂಥವೆಲ್ಲ ಇರುತ್ತೆ. ಅದಕ್ಕೆ ಸ್ಟ್ರೈಟ್ ಅವೇ ರಿಪ್ಲೈ ಕೊಡೋದು ಕೊಟ್ಟು ಯಾಕೆ ನಾನಂದ್ರೆ ಹೆದರಿಕೆನ ಯತ್ನಾಳ್ ಅವ್ರಿಗೆ? ನನ್ನ ಜೊತೆ ಡಿಬೇಟ್ಗೆ ಬರಕ್ ಭಯನಾ?
ಯಾಕೆ? ಈಗ ನಾನೇ ವೆರಿ ಸಿಂಪಲ್ ಕ್ವಶನ್ ನಾನು ಹೇಳ್ತಾ ಇದ್ದೀನಿ. ನಾನೊಂದು MLA, ನಾನೊಂದು ಪಕ್ಷನ ಪ್ರತಿನಿಧಿಸ್ತೀನಿ, ನಾವೆಲ್ಲ ಧರ್ಮವನ್ನ ಗೌರವಿಸ್ಬೇಕು. ಅವ್ರಿಗೆ ನಾನು ಕೇಳ್ತಾ ಇರೋದು, ಏನ್ ಸರ್ ಹೆಣ್ಮಕ್ಳನ್ನೆಲ್ಲ ಏಕವಚನದಲ್ಲಿ ಮಾತಾಡ್ತೀರಾ ನೀವು? ಇಸ್ಲಾಂ ಧರ್ಮದ ಹೆಣ್ಮಕ್ಳು ಅವ್ರ ಧರ್ಮದ ಬಗ್ಗೆ ಮಾತಾಡ್ತೀರಾ? ಇದು ನಾನು ಇದನ್ನೇ ಅವ್ರು ಏನ್ ಬೈದಿದ್ರೋ ಅದನ್ನೇ ನಾನು ಕೌಂಟರ್ ಮಾಡ್ತಿರೋದು. ಅದಕ್ಕೆ ಅವ್ರು ಏಕಾಏಕಿ ಅವ್ರ ಬಗ್ಗೆನೇ ಪ್ರಶ್ನೆ ಕೇಳ್ಬೇಡಿ ಅದು ಇದು ಅಂತ ಮಾತಾಡಿದ್ರೆ ಏನ್ ಈಗ ಕರೀರಿ, ನಿಮ್ ಚಾನಲ್ ಅವರೇ ಕರೆಸಿ ಯತ್ನಾಳ್ ಸಾಹೇಬ್ರನ್ನ, ಬಂದು ಕೂರ್ತೀನಿ ನಾನು. ಪ್ರಶ್ನೆ ಕೇಳ್ಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನ್ ಟ್ಯೂಷನ್ ಕ್ಲಾಸ್ ಅಂತ ಹೇಳ್ತೀರಾ, ಅದು ಕಂಪ್ಲೀಟ್ ಬೋಗಸ್ ಟ್ಯೂಷನ್ ನಡೆಸ್ತಾ ಇದ್ದಾರೆ ಅಂತ ಈಗ ಹೇಳಿದ್ದಾರೆ. ಒಂದು ಕೆಲಸ ಮಾಡಕ್ ಹೇಳಿ, ಅವ್ರ ಕೈಯಲ್ಲಿ IT ಇದೆ, ED ಇದೆ, GST ಇದೆ, ಎಲ್ಲ ಕಳ್ಸಕ್ ಹೇಳಿ. ಬೋಗಸ್ ಇದ್ರೆ ವರ್ಷಕ್ಕೆ 100 ಕೋಟಿ ರೂಪಾಯಿ ನಾನು GST 18% GST ಕಟ್ತೀನಿ. ಬೋಗಸ್ ಶುಗರ್ ಫ್ಯಾಕ್ಟರಿ ನಡೆಸಿದಷ್ಟು ಈಸಿ ಅಲ್ಲ. ನಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, 18% GST ಸ್ಲ್ಯಾಬು. ಒಂದು ಮಗು ಫೀಸ್ ಕಟ್ಟಿದ್ರೆ ಸ್ಟ್ರೈಟ್ ಅವೇ 18% GST ಕಟ್ತೀನಿ. ನಾನೆಲ್ಲ ಖರ್ಚು ಮಾಡಿದ್ಮೇಲೆ ಉಳಿದಿದ್ಮೇಲೆ 25% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಪ್ರೈವೇಟ್ ಲಿಮಿಟೆಡ್, ನನ್ನ ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಗೂಗಲ್ ಅಲ್ಲಿ ಹೊಡಿಬಹುದು. ಯಾರಾದ್ರೂ RTA ಕಾರ್ಯಕರ್ತರು ಇನ್ನೊಬ್ರು ಮತ್ತೊಬ್ರು ಇದ್ರೆ ಇವ್ರದೇ ಅಲ್ವಾ ಬಿಜೆಪಿ ಗವರ್ಮೆಂಟ್, ಕಳ್ಸಕ್ ಹೇಳಿ, ಅಥಾರಿಟೀಸ್ ನ ಕಳ್ಸಕ್ ಹೇಳಿ. ಕೋಚಿಂಗ್ ಸೆಂಟರ್ಸ್ ರಿಜಿಸ್ಟ್ರೇಷನ್ ಇಲ್ಲದೆ ನನ್ನ ಹತ್ರ ಎಲ್ಲಾ ನಾರಮ್ಸು, ಎಲ್ಲಾ ಸರ್ಟಿಫಿಕೇಟ್ಸು, IT ನಾನು ಫೈಲ್ ಮಾಡಿರೋದು, ಕೋಟಿಗಳ ಟ್ಯಾಕ್ಸ್ ಕಟ್ಟಿರೋದು ನನ್ನ ಹತ್ರ ಇದೆ. ಅವ್ರಿಗೆ ತಾಕತ್. ನಾನು ಅದೇ ಹೇಳ್ತಾ ಇದ್ದೀನಿ ಮೇಡಮ್, ನಾನು 6 ತಿಂಗಳಿಂದನೂ ಹೇಳಿದೆ, ಆಯ್ತು ಪೊಲಿಟಿಕಲಿ ಫೈಟ್ ಮಾಡಕ್ ದಮ್ ಇಲ್ವಾ, ನಿಮ್ ಬಿಸ್ನೆಸ್ ನನ್ನ ಬಿಸ್ನೆಸ್ ಬಗ್ಗೆನೇ ಡಿಬೇಟ್ ಮಾಡ ಬನ್ನಿ. ಅವ್ರ ಸೋರ್ಸ್ ಆಫ್ ಇನ್ಕಮ್ ಹೇಳಿ, ನನ್ನ ಸೋರ್ಸ್ ಆಫ್ ಇನ್ಕಮ್ ಹೇಳ್ತೀನಿ. ನನ್ನ ಕಂಪನಿ ಯಾವಾಗ ಸ್ಟಾರ್ಟ್ ಮಾಡಿದೆ, ನಾನು ಎಷ್ಟು ರಿಸಲ್ಟ್ ಕೊಟ್ಟೆ, ಎಷ್ಟು ಫೀಸ್ ಬಂದಿದೆ, ನಾನು ಬಹಿರಂಗ ವೇದಿಕೆಯಲ್ಲಿ ಯತ್ನಾಳ್ ಸಾಹೇಬ್ರು ಅವ್ರು ಶುಗರ್ ಫ್ಯಾಕ್ಟ್ರಿಯಲ್ಲಿ ಅದೆಷ್ಟೋ 100 ಕೋಟಿ ಸಂಪಾದಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಸೋರ್ಸ್ ಹೇಳಕ್ ಹೇಳಿ. ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದಾಗ ಲೆಟ್ ದೆಮ್ ಬಿ ಟ್ರಾನ್ಸ್ಪರೆಂಟ್ ಅಷ್ಟೇ. ನಾನು ಯತ್ನಾಳ್ ಸಾಹೇಬ್ರಿಗೆ ಚಾಲೆಂಜ್ ಮಾಡ್ತೀನಿ, ಸಾಹೇಬ್ರೆ ಬನ್ನಿ, ಹೋಗ್ಲಿ ಬನ್ನಿ, ಬಿಸ್ನೆಸ್ ಬಗ್ಗೆನೇ ಡಿಬೇಟ್ ಮಾಡ ಬನ್ನಿ. ನಾನು ಎಷ್ಟು ಫೀಸ್ ತಗೊಂತೀನಿ, ಎಷ್ಟು GST ಕಟ್ತೀನಿ, ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ನೀವೆಷ್ಟು ತಗೊಂಡಿದ್ದೀರಾ, ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ, ನಾನು ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡಿದ್ದೀನಿ, ನಾನೆಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ನಾನು ಇಡಕ್ ರೆಡಿ. ಯತ್ನಾಳ್ ಸಾಹೇಬ್ರು ಬರಕ್ ರೆಡಿನಾ? ಬೇಸ್ಲೆಸ್ ಅಲಿಗೇಷನ್ ಬೇಡ. ಆಯ್ತು, ಈಗ ಪೊಲಿಟಿಕಲಿ ಮಾತಾಡಕ್ ನೀವು ರೆಡಿ ಇಲ್ಲ ತಾನೆ? ಕಮ್ ಮೇಡಮ್, ಇದು ಕರ್ನಾಟಕದ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಎಲೆಕ್ಟ್ ಮಾಡಿರೋ ಲೀಡರ್ಸ್ ಟ್ರಾನ್ಸ್ಪರೆನ್ಸಿ ನಿಮ್ಗೆ ಗೊತ್ತಾಗ್ಬೇಕು. ಬನ್ನಿ, ಬಿಸ್ನೆಸ್ ಬಗ್ಗೆನೆ ಬನ್ನಿ, ಕೊಡಕ್ ಹೇಳಿ ಮೇಡಮ್. ಯತ್ನಾಳ್ ಸಾಹೇಬ್ರಿಗೆ ಒಂದು ಕೆಲಸ ಮಾಡಕ್ ಹೇಳಿ ಮೇಡಮ್, ಹೋಗಿ ನನ್ನ ಮೇಲೆ ನಾಳೆನೆ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಕ್ ಹೇಳಿ ಮೇಡಮ್, ಹಾಕ್ಸಿ ಮೇಡಮ್. ಯತ್ನಾಳ್ ಸಾಹೇಬ್ರಿಗೆ ತಾಕತ್ತಿದ್ರೆ ನಾಳೆನೆ ಹೈಕೋರ್ಟ್ ಅಲ್ಲಿ ನನ್ನ ಮೇಲೆ ಕೇಸ್ ಫೈಲ್ ಮಾಡಿ ನನ್ನ ಕೋಚಿಂಗ್ ಸೆಂಟರ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಸ್ಲಿ ಮೇಡಮ್. ಈ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಧೈರ್ಯವಂತರು ಅಂತ ಒಪ್ತೀನಿ. ಎಸ್, ಅವ್ರು ಬೇಸ್ಲೆಸ್ ಅಲಿಗೇಷನ್ ಮಾಡಲ್ಲಪ್ಪ ಅಂತ. ಈಗ ಅವ್ರು ಏನ್ ಹೇಳಿದ್ದಾರೆ, ಲೆಟ್ ದೆಮ್ ಗೋ ಟು ದ ಹೈಕೋರ್ಟ್, ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಕ್ ಹೇಳಿ, ನಮ್ಮ ಇನ್ಸ್ಟಿಟ್ಯೂಟ್ ಟರ್ನ್ ಓವರ್, ಅಡ್ಮಿಷನ್, ರಿಸಲ್ಟ್ ಎಲ್ಲ ಚೆಕ್ ಮಾಡಕ್ ಹೇಳಿ, ಜನಕ್ಕೆ ಗೊತ್ತಾಗ್ಲಿ. ನೀವು ಕೇಳಿ, ಈಗ ಯತ್ನಾಳ್ ಸಾಹೇಬ್ರಿಗೆ ಹೇಳಿದಾರಲ್ಲ, ಅವ್ರೀಗ ಯಾರ್ಯಾರ ಮೇಲೋ ಕೇಸ್ ಹಾಕಿದಾರಲ್ಲ, ದಮ್ ಇದ್ರೆ ನಾಳೆ ಹೈಕೋರ್ಟ್ ಅಲ್ಲಿ ಹೋಗಿ ನನ್ನ ಮೇಲೆ ಫೈಲ್ ಮಾಡಕ್ ಹೇಳಿ. ನನ್ ಟ್ರಾನ್ಸ್ಪರೆನ್ಸಿ ಏನು ಅಂತ ಹೈಕೋರ್ಟ್ ಇಂದನೇ ತನಿಖೆ ಆಗ್ಲಿ. ಸರ್, ಹಾಗಾದ್ರೆ ಈಗ ನೀವು ಟ್ರಾನ್ಸ್ಪರೆಂಟ್ ಆಗಿದ್ದೀರಾ, ಯತ್ನಾಳ್ ಅವರು ಟ್ರಾನ್ಸ್ಪರೆಂಟ್ ಇಲ್ಲ ಅಂತನ ಸರ್? ಈಗ ನಾನು ಹೇಳೋದಿಷ್ಟೇ, ಅವ್ರು ಟ್ರಾನ್ಸ್ಪರೆಂಟ್ ಆಗಿದ್ರೆ ನಾನು ಪೊಲಿಟಿಕಲ್, ನಾಳೆ ಬೆಳಗ್ಗೆ ಅವ್ರದ್ದು ಬೋಗಸ್ ಶುಗರ್ ಫ್ಯಾಕ್ಟ್ರಿ, ಬೋಗಸ್ ಇನ್ಕಮ್ಮು, ಬೋಗಸ್ ರೈತರಿಗೆ ಮೋಸ ಮಾಡ್ತಾರೆ ಅಂತ ನಾನು ಬೇಸ್ಲೆಸ್ ಅಲಿಗೇಷನ್ ನಾನು ಯಾವತ್ತೂ ಮಾಡಿಲ್ಲ. ಈಗ ಅವ್ರು ಮಾಡಿದಾರೆ ತಾನೆ, ನಾನು ರೆಡಿ ಇದ್ದೀನಲ್ಲ. ಈಗ ಯತ್ನಾಳ್ ಸಾಹೇಬ್ರು ಇದರಿಂದ ಹಿಂದೆ ಸರಿಬಾರದು, ಅವ್ರು ಪ್ರೂವ್ ಮಾಡ್ಬೇಕೀಗ. ಈಗ ಪ್ರೂವ್ ಮಾಡಿ ಹೆಂಗ್ ಬರೀತಾರೆ? ಪತ್ರ ಬರೆಯಕ್ಕೆ ಹೇಳಿ ಮೇಡಮ್ IT ಅವ್ರಿಗೆ. ಯತ್ನಾಳ್ ಸಾಹೇಬ್ರ ದಯವಿಟ್ಟು ಪತ್ರ ಬರೀರಿ ನನ್ನ ಸಂಸ್ಥೆ ಮೇಲೆ, IT-ಗೆ ಪತ್ರ ಬರೀರಿ, ED-ಗೆ ಪತ್ರ ಬರೀರಿ, GST-ಗೆ. ಇಲ್ಲ ಆಯ್ತಾ, ನಾಳೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ರಿ ನನ್ನ ಮೇಲೆ. ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮಾಡಿಸಿ. ನನ್ನ ಸಂಸ್ಥೆ ಸೋರ್ಸು, ಟರ್ನ್ ಓವರು, ನನಗೆ ದುಡ್ಡು ಹೆಂಗಿಂದ ಬಂದಿದೆ, ಅದನ್ನ ಹೆಂಗ್ ಖರ್ಚು ಮಾಡಿದ್ನಿ, ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಅಲ್ಲ. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಒಂದು ಸವಾಲು, ನಾಳೆ ನಿಮ್ಮ ಬಿಸ್ನೆಸ್ ಮೇಲೇನು ನಾನು ಅದೇ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋ ಅವಕಾಶ ನನಗೆ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಸಿಂಪಲ್ ಅಲ್ವಾ ಮೇಡಮ್? ಮೇಡಮ್ ಮಾಡ್ಲಿ. ಈಗ ನಾವು ಹೆದರಿಕೆ ಇದ್ರೆ ರಾಜಕಾರಣದಲ್ಲಿ ಇಷ್ಟು ಡೇರಾಗಿ ಏನಕ್ಕೆ ಇರ್ತೀವಿ? ನಮಗ್ ಭಯ ಇದ್ರೆ, ನಮ್ ಟ್ರಾನ್ಸಾಕ್ಷನ್ ಬಗ್ಗೆ ಹೆದರಿಕೆ ಇರೋರು ತುಂಬಾ ಜನಕ್ಕೆ ಹೆದರಿಕೆ ಇರುತ್ತೆ. ಅವ್ರ ಆಚೆ ನಾನ್ ಡೇರಾಗಿ ಮಾತಾಡ್ತಿದ್ರೆ ಐ ಆಮ್ ಕ್ಲೀನ್ ಅಲ್ವಾ? ವಿ ಆರ್ ವೆರಿ ಕ್ಲಿಯರ್ ಅಲ್ಲ. ವಾಟ್ ಈಸ್ ದೇರ್ ಟೋಲ್ಡ್? ನಾವೇನಿಲ್ಲಿ ಲೂಟಿ ಹೊಡಿತಾ ಇಲ್ಲ ಇಲ್ಲಿ. ಅವರು ಯತ್ನಾಳ್ ಸಾಹೇಬ್ರು ಒಂದು ತಿಳ್ಕೋಬೇಕು, ನನ್ ಹಾಕಿ ಸರ್, ನಾಳೆ ನಿಮಗ್ ದಮ್ಮಿದ್ರೆ ಹಾಕಿ, ಕೇಸ್ ಹಾಕಿ, ಇಲ್ಲ ಬರೀರಿ ಸರ್, CBI-ಗೆ ಬರೀರಿ, CBI-ಗೆ ಬರೆಯಕ್ಕೆ ಹೇಳಿ ಮೇಡಮ್, ಏನಿದೆ? ಸರ್, ಈಗ ನೀವು ಹೇಳ್ತಾ ಇದ್ರೆ ಅವ್ರು ಏನು ಮಾಡಬಹುದು ಅಂತ ನೀವು ಹೇಳಿದ್ರಿ. ಈಗ ನೀವು ಹೇಳಿದ್ರಿ ಮೇಡಮ್, ಈಗ ನಾನು ಹೇಳೋದು ಇಲ್ಲ ಅವ್ರಿಗೆ, ಈಗ ಅವ್ರು ಪಾಲಿಟಿಕ್ಸ್ ಬಿಟ್ಟು ಪಾಲಿಟಿಕಲಿ ರಿಯಾಕ್ಟ್ ಮಾಡಿ ಅಂದ್ರೆ ಅವ್ರು ಬಿಸ್ನೆಸ್ ವೈಸ್ ಬರ್ತಿದ್ದಾರೆ. ನಾನು ಹೇಳೋದು ನನ್ನ ಇಂಟಿಗ್ರಿಟಿನ ಪರೀಕ್ಷೆ ಮಾಡ್ಕೊಳಕ್ ಇದೊಂದು ವೇದಿಕೆ ಅನ್ಕೊಂತೀನಿ. ವೇದಿಕೆ ಅಲ್ವಾ ಮೇಡಮ್? ಹೌದು, ಹೇಳಿ.
ನಾವು ಫೀಸ್ ಹೆಂಗ್ ತಗೊಂತೀವಿ, ನಾವು ಫೀಸ್ ಹೆಂಗ್, ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ತನಿಖೆ ಆಗ್ಲಿ ಬಿಡಿ ಮೇಡಮ್. ಸರ್ ಓಕೆ, ಈಗ ಬೇಸ್ಲೆಸ್ ನಾನು ಆರ್ ಅಲಿಗೇಷನ್ ನಗರ ಅಂತ ಹೇಳಿದ್ರಲ್ವಾ, ಈಗ ನಿಮ್ಮ ಮುಂದಿನ ನಡೆ ಏನಿರುತ್ತೆ? ಈಗ ಅವ್ರು ಏನ್ ಮಾಡಬಹುದು ಅಂತ ಹೇಳಿದ್ರಿ, ಈಗ ಮುಂದೆ ನೀವೇನ್ ಮಾಡ್ತೀರಾ? ನಿಮ್ಮ ಮೇಲೆ ಈಗ ಬೇಸ್ಲೆಸ್ ಅಲಿಗೇಷನ್ ಬಂದಿದ್ಯಲ್ಲ. ವೆರಿ ಸಿಂಪಲ್, ಏನು ಅಲಿಗೇಷನ್ ಅಲ್ಲ. ಯತ್ನಾಳ್ ಅವ್ರಿಗೆ ನನ್ನನ್ನು ಫೇಸ್ ಮಾಡೋ ದಮ್ಮಿಲ್ಲ, ನನ್ನನ್ನು ಫೇಸ್ ಮಾಡೋ ತಾಕತ್ತಿಲ್ಲ, ಇಷ್ಟೇ. ಈಗ ಆಯ್ತಲ್ಲ, ಬೋಗಸ್ ಕೋಚಿಂಗ್ ಸೆಂಟರ್ ಎಲ್ಲ ಸರ್, ತನಿಖೆ ಕೊಡಿ ಸರ್, ಕೊಡಿ ಸರ್. ಈ ಸೆಷನ್ ಅಲ್ಲಿ ರೈಸ್ ಮಾಡಿ ಸರ್, ನೆಕ್ಸ್ಟ್ ಸೆಷನ್ ಅಲ್ಲಿ ರೈಸ್ ಮಾಡಿ ಸರ್. ಮೇಡಮ್, ಅವರು ಖಂಡಿತವಾಗೂ ಇನ್ವೆಸ್ಟಿಗೇಷನ್ ಮಾಡಿಸ್ಲಿ, ನಾನು ಸಪೋರ್ಟ್ ಮಾಡ್ತೀನಿ. ಕಾನೂನು ಕ್ರಮಕ್ಕೆ ಮುಂದಾಗಲ್ಲ, ಕಾನೂನು ರೀತಿ ಹೋರಾಟ ಈಗ ಅಲ್ಲಲ್ಲ, ಕಾನೂನು ಕ್ರಮ ಅಲ್ಲ ಮೇಡಮ್, ನಾನು ಹೇಳೋದಿಷ್ಟ ಸಾಹೇಬ್ರಿಗೆ, ಅವ್ರಿಗೆ ಇರೋದಿಷ್ಟ ನೋಡಿ. ನನ್ನ ಮೇಲೆ ಬಿಜೆಪಿ ಅವ್ರು ನಮ್ಮ ಮೇಲೆ ಕೇಸ್ಗಳು ಹಾಕಿದ್ದಾರೆ 7-8 ಇದಂತಲ್ಲ. ಈಗ ಅವ್ರು ಒಂದು ಅಲಿಗೇಷನ್ ಮಾಡಿದ್ದಾರೆ, ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರೂವ್ ಮಾಡಕ್ ಹೇಳಿ, ದಮ್ಮು ತಾಕತ್ತಿದ್ರೆ ಪ್ರೂವ್ ಮಾಡಕ್ ಹೇಳಿ, ಇಲ್ಲ ಬಾಯಿ ಮುಚ್ಕೊಂಡಿರಕ್ ಹೇಳಿ. ಈಗ ನನ್ ಎಲ್ಲ ಒಂದು ಹೇಳ್ತಾ ಇದೀನಿ ಸರ್, IT ಪತ್ರ ಬರೀರಿ, ಇಡಿಗ್ ಬರೀರಿ, GST ಬರೀರಿ, ಹೈಕೋರ್ಟ್ಗೆ ಹೋಗಿ ಕೇಸ್ ಹಾಕಿ, ಇಲ್ಲ SIT ಕೊಡಿಸಿ, ಇಲ್ಲ CBI ಕೊಡಿಸಿ, ನನ್ನ ಸಹಮತ ವ್ಯಕ್ತಪಡಿಸ್ತಿದ್ದೀನಲ್ಲ. ವಾಟ್ಸ್ ರಾಂಗ್ ಇನ್ ಇಟ್? ನಾನೀಗ ಮೇಡಮ್, ನಾನು ಬೇರೆ ಪೊಲಿಟಿಷಿಯನ್ಸ್ ತರ ಆಗಿದ್ರೆ ಹಂಗಲ್ಲ ಹಿಂಗಲ್ಲ ಅಂತ ಒಂದು ವರ್ಡ್ ಅಲ್ಲಿ ನಾನು ಹೇಳ್ತಿದ್ದೀನಲ್ಲ. ನಾನು 4-5 ವರ್ಷದಿಂದ ಈ ಪರಿಶ್ರಮ ಕಟ್ಟಿ, ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್ ಮೇಡಮ್. ನಾವು ಹತ್ತತ್ರ 40-45% ಟ್ಯಾಕ್ಸ್ ಕಟ್ತೀವಿ ಗೌರ್ಮೆಂಟ್ಗೆ. 1 ಲಕ್ಷ ರೂಪಾಯಿ ಫೀಸ್ ತಗೊಂಡ್ರೆ 18,000 GST, ಅದರಲ್ಲಿ ಒಂದು 10,000 ಉಳಿದ್ರೆ ಅದಕ್ಕೆ ಮತ್ತೆ 25.1% ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಸಂವೇರ್ 40% ಟ್ಯಾಕ್ಸೇಷನ್ ಅಲ್ಲಿ ಹೋಗುತ್ತೆ ನಮ್ಮ ಫೀಸ್ ಎಲ್ಲ. ಯತ್ನಾಳ್ ಸಾಹೇಬ್ರು ಇದುವರೆಗೂ ಎಷ್ಟು IT ಫೈಲ್ ಮಾಡಿದ್ದಾರೆ, ಎಷ್ಟು GST ಕಟ್ಟಿದ್ದಾರೆ, ಇಡ್ಲಿ ಜನರ ಮುಂದೆ, ಜನರ ಮುಂದೆ ಇಡ್ಲಿ. ಈಗ ವೆರಿ ಸಿಂಪಲ್ ಮೇಡಮ್, ಯತ್ನಾಳ್ ಸಾಹೇಬ್ರಿಗೆ ನಾನು ಹೇಳ್ತೀನಿ, ಸಾಹೇಬ್ರೆ ದಯವಿಟ್ಟು ನಾಳೆ ಹೈಕೋರ್ಟ್ ಅಲ್ಲಿ ಒಂದು ದಾವೆ ಹಾಕಿ, ನನ್ನ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ, ನಾನು ಸಹಕರಿಸ್ತೀನಿ ಮೇಡಮ್. ಯತ್ನಾಳ್ ಸಾಹೇಬ್ರು ದಯವಿಟ್ಟು ಇವಾಗ ಅವ್ರಿಗೆ ತಾಕತ್ತಿದ್ರೆ ನನ್ನನ್ನು ಎಕ್ಸ್ಪೋಸ್ ಮಾಡ್ಲಿ. ಇಷ್ಟು ಡೇರಿಂಗ್ ಆಗಿ ಹೇಳೋ ಕೂಡ ಅವ್ರು ಏನಾದ್ರು ಈಗ ಕ್ರಮ ತಗೋಬೇಕು, ನಾನು ಒಪ್ತೀನಿ ಅವ್ರ ಧೈರ್ಯನ, ಅವ್ರ ಧೈರ್ಯ ನಾನು ಒಪ್ತೀನಿ. ಇಲ್ಲ ನೆಕ್ಸ್ಟ್ ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ಲ ನನ್ನ ಜೊತೆ ಡಿಬೇಟ್ಗೆ ಬರಲಿ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡೋಣ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ. ನಾನು ಯತ್ನಾಳ್ ಸಾಹೇಬ್ರಿಗೆ ಒಂದೇ ಒಂದು ಕೇಳ್ತೀನಿ, ಸರ್ ನಿಮಗೆ ತಾಕತ್ತಿದ್ರೆ ಬನ್ನಿ, ನೀವೆಷ್ಟು ಡೊನೇಟ್ ಮಾಡ್ತೀರೋ ಬ್ರಾಹ್ಮಣರ ಮಕ್ಕಳಿಗೆ, ನೀವು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿರಲ್ಲ, ಬನ್ನಿ ಬ್ರಾಹ್ಮಣರ ಕುಟುಂಬದ ಅರ್ಚಕರಿಗೆ ಡೊನೇಟ್ ಮಾಡೋಣ. ನೀವೆಷ್ಟು ಡೊನೇಟ್ ಮಾಡ್ತೀರೋ ನಿಮಗಿಂತ 1,000 ರೂಪಾಯಿ ಜಾಸ್ತಿ ಡೊನೇಟ್ ಮಾಡ್ತೀನಿ ನಾನು. ನೀವು 1 ಕೋಟಿ ಡೊನೇಟ್ ಮಾಡ್ತೀರಾ, ನಾನು 1 ಕೋಟಿ 1,000 ರೂಪಾಯಿ ಡೊನೇಟ್ ಮಾಡ್ತೀನಿ. ನೀವು 10 ಕೋಟಿ ಡೊನೇಟ್ ಮಾಡ್ತೀರಾ, ನಾನು 10 ಕೋಟಿ 1,000 ರೂಪಾಯಿ ಡೊನೇಟ್ ಮಾಡ್ತೀನಿ. ಬ್ರಾಹ್ಮಣರ ಕುಟುಂಬದ ಮಕ್ಕಳ ಎಜುಕೇಶನ್ ಕೊಡೋಣ. ಸಾಹೇಬ್ರ ಹತ್ರನೂ ಇದೆ ಅಂತಲ್ಲ ಮೇಡಮ್, 700-800 ಕೋಟಿ ಕೊಡಕ್ ಹೇಳಿ. ಈಗ ಇದು ಕರ್ನಾಟಕದ ಜನತೆಗೆ ಹೇಳ್ತೀನಿ, ಇಟ್ಸ್ ಅ ಮ್ಯಾಟರ್ ಆಫ್ ಇಂಟಿಗ್ರಿಟಿ. ಅವ್ರಿಗೆ ದಮ್ ಇದ್ರೆ ಲೆಟ್ ಹಿಮ್ ಎಕ್ಸ್ಪೋಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇಬ್ರಿಗೂ ಕೂಡ ವೇದಿಕೆ ಕಲ್ಪಿಸ್ಕೊಡ್ತೀವಿ. ಇಬ್ರು ಕೂಡ ನಿಮ್ಮ ಸ್ಟೇಟ್ಮೆಂಟ್ ಅಥವಾ ನಿಮ್ಮ ನಿಲುವಿಗೆ ನೀವು ಬದ್ಧರಾಗಿರಿ, ಬನ್ನಿ ನಿಮಗೋಸ್ಕರ. ಮೇಡಮ್ ನೆವರ್ ನಾನು ಈಗಲೂ ಹೇಳ್ತೀನಲ್ಲ, ಐ ನೆವರ್ ಸ್ಟೆಪ್ ಬ್ಯಾಕ್. ನಮಗೇನು ಆತಂಕ ಇಲ್ಲ, ಹೆದರಿಕೆ ಇಲ್ಲ. ಅವರ್ ಡಾಕ್ಯುಮೆಂಟ್ಸ್, ಅವರ್ ಟ್ರಾನ್ಸಾಕ್ಷನ್ಸ್ ಆರ್ ವೆರಿ ಕ್ಲಿಯರ್ ಅಂಡ್ ಕ್ಲೀನ್. ನಾನು ಇವ್ರ ತರ ಎಕರೆಗಳಿಗಟ್ಟಲೆ ಜಮೀನ್ ಮಾಡಿಲ್ಲ, ಎಕರೆಗಳಿಗೆ 100 ಸೈಟ್ಗಳು ಮಾಡಿಲ್ಲ. ಮೈ ಟ್ರಾನ್ಸಾಕ್ಷನ್ಸ್ ಆರ್ ವೆರಿ ಕ್ಲಿಯರ್. ಇಟ್ಸ್ ಅನ್ ಓಪನ್ ಬುಕ್, ಇಟ್ಸ್ ಅನ್ ಓಪನ್ ಬುಕ್. ನಾನು ಹೇಳೋದು ಮಾಡಿ ಯತ್ನಾಳ್ ಸಾಹೇಬ್ರೆ. ಈಗ ನಿಮ್ಮನ್ನ ಪ್ರಶ್ನೆ ಮಾಡೋನೊಬ್ಬ 2 ವರ್ಷದಿಂದ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾನಲ್ಲ, ಈಗ ಸಂದರ್ಭ ಬಂದಿದೆ, ತೋರಿಸ್ಬಿಡಿ ಕರ್ನಾಟಕಕ್ಕೆ. ಹೋಗಿ ಹೈಕೋರ್ಟ್ಗೆ ಹೋಗಿ ನಾಳೆ ಒಂದು ದಾವೆ ಹಾಕ್ಸಿ, ನಾನು ಸಹಕರಿಸ್ತೀನಲ್ಲ, ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ ಸಾಹೇಬ್ರೆ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್ ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ. ಇನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ ಶಾಸಕರು ಏನೆಲ್ಲ ಮಾತನಾಡಿದ್ರು. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಪಷ್ಟನೆ ಕೂಡ ಕೊಟ್ಟರು. ಜೊತೆಗೆ ಈಗ ಯತ್ನಾಳ್ ಅವರಿಗೆ ಬಹಿರಂಗವಾಗಿ ಏನೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಕರೆದ್ರು ಕೂಡ ನಾನು ಹೋಗಿ ಮಾತನಾಡ್ತೀನಿ ಅಂತ ಬಹಿರಂಗವಾಗಿ ಚಾಲೆಂಜ್ ಕೂಡ ಹಾಕಿದ್ದಾರೆ. ಏನಾದರೂ ಆಗಲಿ ಈ ಒಂದು ವಿಚಾರಕ್ಕೆ ನಾನು ಏನು ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಅವ್ರು ಮಾತನಾಡಿದ್ದಾರೆ, ಬೇಸ್ಲೆಸ್ ಅಲಿಗೇಷನ್, ಇದು ಅಲಿಗೇಷನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಏನಾದರೂ ಬೇಸ್ ಇರಬೇಕು. ಆ ಒಂದು ಬೇಸ್ ಇಲ್ಲ ಅಂದ್ರೆ ಅಲಿಗೇಷನ್ ಅದು ಹೆಂಗ್ ನಾವು ಲೆಕ್ಕಕ್ಕೆ ತಗೊಳ್ಳಕ್ಕಾಗತ್ತೆ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಯತ್ನಾಳ್ ಅವರು ಕೂಡ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ.